ನಮಗೂ ಹಂಗ್ ಕ್ವಶನ್ ಕೇಳ್ತಾರೆ, ಯಾಕೆ ನಾನು ನನ್ನ ಮಾತೃಭಾಷೆಯಲ್ಲೇ ಪ್ರಾರ್ಥನೆ ಮಾಡಬಾರ್ದು ಅಂತ. ಹಾಗೇನಿಲ್ಲ, ಮಾಡಬಾರ್ದು ಅಂತ ಏನಿಲ್ಲ. ಒಂದೇನು ಅಂದ್ರೆ ಸಂಸ್ಕೃತ ಆಸ್ ಅ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ನಾಟ್ ಲೈಕ್ ಎನಿ ರೆಗ್ಯುಲರ್ ಲ್ಯಾಂಗ್ವೇಜ್. ಹಂಗ್ ನೋಡಿದ್ರೆ ಸಂಸ್ಕೃತನೇ ಎಲ್ಲ ಲ್ಯಾಂಗ್ವೇಜ್ ಬೇಸು ಅಂತ. ನೀವು ಸಂಸ್ಕೃತದ ಒಂದು ಮೂಲ ಇದು ನೋಡ್ಕೊಂಡೋದ್ರೆ, ಎಲ್ಲಿಂದ ಬಂತು ಸೋರ್ಸ್ ನೋಡ್ಕೊಂಡೋದ್ರೆ ಅಲ್ಲಿ ಮತ್ತೆ ಡಿವೈನ್ ಕನೆಕ್ಷನ್ನೇ ಸಿಗೋದು. ಇಟ್ಸ್ ನಾಟ್ ಅ ಹ್ಯೂಮನ್ ಮೇಡ್ ಲ್ಯಾಂಗ್ವೇಜ್ ಅಂತ. ಸಂಸ್ಕೃತ ವರ್ಣಮಾಲೆಗಳು ದೇ ಆರ್ ವೆರಿ ಸೈಂಟಿಫಿಕ್ ಆ್ಯಂಡ್ ಎನರ್ಜಿ ವೈಸ್ ಆಲ್ಸೋ. ಯಾಕೆಂದ್ರೆ ಇಟ್ ಈಸ್ ನಾಟ್ ಅ ಹ್ಯೂಮನ್ ರಿಟರ್ನ್ ಲೆಟರ್ಸ್, ಲಿಪಿ ಇರ್ಬೋದು, ಈವನ್ ಪ್ರೊನೌನ್ಸಿಯೇಷನ್, ಫೊನೆಟಿಕ್ಸ್, ಎವ್ರಿಥಿಂಗ್. ಯಾಕೆಂದ್ರೆ ಅದ್ರ ಹಿಸ್ಟ್ರಿ ಏನು ಅಂದ್ರೆ ಸಂಸ್ಕೃತದ ಲೆಟರ್ಗಳು ಶಿವನ ಡಮರು ಇಂದ ಬಂದಿರುವಂತದ್ದು ಅಂತ. ಋಷಿಗಳು ಅದನ್ನ ಗ್ರಾಸ್ಪ್ ಮಾಡಿ ಅವ್ರದ್ದು ಸೂಪ್ರಾ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅದನ್ನ ಗ್ರಾಸ್ಪ್ ಮಾಡಿ ಲೆಟರ್ಸ್ ತರ ಪ್ರೆಸೆಂಟ್ ಮಾಡಿರೋದು ಅಂತ ಕಾನ್ಸೆಪ್ಟ್.